ಹಾಯ್, ಕೆಸಿಇಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲಾಗಿ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಯಾರು ಹೋಗಬೇಕು ಅಂತ ಹೇಳಿದ್ರೆ, ಯಾವ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಅವರು ಕ್ಲೇಮ್ ಮಾಡಿದಂತಹ ಕೋಟಾ ಕ್ಲೇಮ್ ಆಗಿಲ್ಲ ಅವರು ಹೋಗಬಹುದು. ಅದ್ರ ಜೊತೆಗೇನೆ ನಿಮಗೆ ಪರ್ಟಿಕ್ಯುಲರ್ ಕೋಟಾ ಕ್ಲೇಮ್ ಆಗುತ್ತೆ, ಬಟ್ ನೀವು ಅದನ್ನ ಕ್ಲೇಮ್ ಮಾಡಿಲ್ಲ, ಈಗ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಹೊಸದಾಗಿ ಕ್ಲೇಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ, ಅವರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಬಹುದು. ನಂತರ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಥವಾ ಹೋಗ್ಬೇಕಾದ್ರೆ ಕ್ಯಾಂಡಿಡೇಟ್ ಇರ್ಲೇಬೇಕು. ನೀವು ಬೇಕಿದ್ರೆ ಪೇರೆಂಟ್ಸ್ ಅನ್ನ ಕರ್ಕೊಂಡು ಹೋಗಿ, ಬಟ್ ಕ್ಯಾಂಡಿಡೇಟ್ ಇರ್ಲೇಬೇಕು. ನಾ ಪೇರೆಂಟ್ಸ್ ಅಷ್ಟೇ ಕಳಿಸ್ತೀನಿ, ನಾನು ಹೋಗಲ್ಲ, ನಾ ಕ್ಯಾಂಡಿಡೇಟ್ ಹೋಗಲ್ಲ, ಆ ರೀತಿ ಆಗಲ್ಲ. ವಿದ್ಯಾರ್ಥಿಗಳು ಅಂದ್ರೆ ಕ್ಯಾಂಡಿಡೇಟ್ಸ್ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ಕೆಇಎ ಆಫೀಸ್ ಬೆಂಗಳೂರು, ಅಲ್ಲಿ ಹೋಗ್ಲೇಬೇಕಾಗುತ್ತೆ. ನಂತರ ನೀವು ತೆಗೆದುಕೊಂಡು ಹೋಗುವಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೇಕು. ಒರಿಜಿನಲ್ ಡಾಕ್ಯುಮೆಂಟ್ಸ್ ಒಂದು ಸೆಟ್ ಇರುತ್ತೆ, ಅದರ ಜೆರಾಕ್ಸ್ ಕಾಪೀಸ್ ಬೇಕಿದ್ರೆ ಒಂದು ಆರ್ ಎರಡು ಸೆಟ್ ನ ಇಟ್ಕೊಂಡಿದ್ವಿ, ಓಕೆನಾ. ಬಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಲೇಬೇಕು. ನಂತರ ಡೈರೆಕ್ಟ್ ಹೋಗೋದಕ್ಕಾಗಲ್ಲ, ನೀವು ಸ್ಲಾಟ್ ಬುಕಿಂಗ್ ಅನ್ನ ಮಾಡಿಕೊಂಡು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗ್ಬೇಕಾಗುತ್ತೆ. ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಾಟ್ ಬುಕಿಂಗ್ ಗೋಸ್ಕರ ಲಿಂಕ್ ಅನ್ನ ಇವತ್ತು ಕೊಡ್ತೀವಿ ಅಂತ ಹೇಳಿದರೆ, ಈಗ ಕೇದವರ ಆಪ್ ಏನಿದೆ ಅದರ ಲಿಂಕ್ ಆಲ್ರೆಡಿ ಅವೈಲೇಬಲ್ ಇದೆ. ವೆಬ್ಸೈಟ್ ಅಲ್ಲೂ ಕೂಡ ಇವತ್ತು ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಪ್ರೊವೈಡ್ ಮಾಡಿದ ನಂತರ ಅದರ ಮೂಲಕ ಲಾಗಿನ್ ಆಗಿ, ಅಂದ್ರೆ ಆ ಲಿಂಕ್ ಏನಿದೆ ಅದ್ರ ಮೂಲಕ ಲಾಗಿನ್ ಆಗಿ ನೀವೇನ್ ಮಾಡಬೇಕು, ಸ್ಲಾಟ್ ಬುಕಿಂಗ್ ಮಾಡ್ಕೋಬೇಕು. ಅವರು ಕೊಟ್ಟಂತಹ ಡೇಟ್ಗೆ ಕೆಎ ಆಫೀಸ್ ಬೆಂಗಳೂರಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಬೇಕು. ನಂತರ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಇದು ಜುಲೈ 2, 3, 4 3 ದಿನಗಳ ಕಾಲ ನಡೆಯುತ್ತೆ, ಓಕೆನಾ. ಸೊ ಇದಿಷ್ಟು ವಿಷಯ ಆಗಿತ್ತು. ಮತ್ತೆ ಡೌಟ್ ಇದ್ರೆ ಕಾಮೆಂಟ್ ತಿಳಿಸಿ. ಸಂಜೆ ಅಂದ್ರೆ ಮತ್ತೆ ಡೌಟ್ ಇದ್ರೆ ಕಾಮೆಂಟ್ ತಿಳಿಸಿ. ಇವತ್ತು ಸಂಜೆ ಬೇರೆ ವಿಡಿಯೋಗಳೊಂದಿಗೆ ಸಿಗ್ತೀನಿ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸ್ ತಿಳಿಸಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಇವತ್ತು ಸಂಜೆ ಮತ್ತೆ ಕೆಲವು ಇನ್ಫಾರ್ಮೇಟಿವ್ ಬೇರೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಮತ್ತೆ ಬೇರೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಇವತ್ತು ಸಂಜೆ ಬೇರೆ ಇನ್ಫಾರ್ಮೇಟಿವ್ಗಳೊಂದಿಗೆ ನಿಮಗೆ ಸಿಗ್ತೀನಿ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.